ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ನಾನು KP ಪೂರ್ಣಚಂದ್ರ ತೇಜಸ್ವಿಯವರ ಮಿಲೇನಿಯಂ ಸರಣಿಯ ಪುಸ್ತಕಗಳನ್ನು ಕೊಂಡುಕೊಂಡೆ. ಸಮಯ ಸಿಕ್ಕಾಗ ಒಂದು ಹವ್ಯಾಸವಾಗಿ ಪುಸ್ತಕಗಳನ್ನು ಓದುವ ನಾನು ಈ ಸರಣಿಯ ಎಲ್ಲ 16 ಪುಸ್ತಕಗಳನ್ನು ಓದಿ ನಿಮಗೆಲ್ಲ ಪರಿಚಯ ಮಾಡಲಿಕ್ಕೆ ಎಷ್ಟು ಸಮಯ ಬೇಕೋ ನನಗಂತೂ ಗೊತ್ತಿಲ್ಲ. ಆದಷ್ಟು ಬೇಗ ಆಗಲಿ ಅಂತ ದೇವರ ಹತ್ರ ಕೇಳ್ಕೋಬೋದು ಅಷ್ಟೆ. ಮಿಲೇನಿಯಂ ಸರಣಿಯ ಮೊದಲ ಪುಸ್ತಕದ ಪರಿಚಯ ಮಾಡಬೇಕು ಅಂತ ಕೂತಾಗ ನನಗನ್ಸಿದ್ದು, ಪುಸ್ತಕ ಪರಿಚಯ ಮಾಡೋಕ್ಕೂ ಮೊದಲು ಮಿಲೇನಿಯಂ ಸರಣಿ ಅಂದರೆ ಏನು ಅಂತ ತಿಳಿಸಬೇಕಲ್ವಾ ಅಂತ. ತೇಜಸ್ವಿಯವರು ಕೂಡ ಮೊದಲ ಪುಸ್ತಕದ ಮೊದಲ ಪುಟದಲ್ಲಿಯೇ ಅಥವಾ ಮುನ್ನುಡಿಯಲ್ಲಿಯೇ ಅದನ್ನೇ ಮಾಡಿರೋದರಿಂದ ನಾನು ಕೂಡ ಅದನ್ನೇ ಅನುಸರಿಸ್ತೀನಿ. ಎಲ್ಲದಕ್ಕೂ ಮೊದಲು ಏನಪ್ಪ ಇದು ಮಿಲೇನಿಯಂ? ಕನ್ನಡ ಶಬ್ದದ ಥರ ಅಂತೂ ಇಲ್ಲ ಅಲ್ವಾ? ಹೌದು, ಕನ್ನಡದ ಸಹಸ್ರಮಾನಕ್ಕೆ ಆಂಗ್ಲ ಭಾಷೆಯಲ್ಲಿ ಮಿಲೇನಿಯಂ ಅಂತಾರೆ. ತೇಜಸ್ವಿಯವರು ಕೂಡ 1998-99 ಅಂದರೆ ಸಹಸ್ರಮಾನವೊಂದರ ಸಂಕ್ರಮಣ ಕಾಲದಲ್ಲಿ ಈ ಪುಸ್ತಕಗಳನ್ನು ರಚಿಸಿರೋದ್ರಿಂದ ಈ ಹೆಸರು ಅನಿಸುತ್ತೆ. ಅದನ್ನು ಪ್ರಕಾಶಕರ ಈ ಮಾತುಗಳು ಸ್ಪಷ್ಟಪಡಿಸುತ್ತವೆ. ಈ ಶತಮಾನ ಸಂಧಿಯೇ ಹತ್ತಿರವಾಗುತ್ತಿದೆ. ಈ ಶತಮಾನದ ವಿಶೇಷವೇನೆಂದರೆ ಕ್ರಿಸ್ತ ಹುಟ್ಟಿದ ತರುವಾಯ ಶತಮಾನದೊಂದಿಗೆ ಮುಗಿಯುತ್ತಿರುವ 2ನೇ ಮಿಲೇನಿಯಂ. ಈ ಶತಮಾನದ ಅಂತ್ಯದಲ್ಲಿ ನಿಂತು 20ನೆಯ ಶತಮಾನವನ್ನು ಪರಿಭಾವಿಸಿದಾಗ ಕಂಡ, ಕೇಳಿದ, ಓದಿದ, ನೋಡಿದ ಕುತೂಹಲಕರ ರೋಮಾಂಚಕ ವಿಚಾರಗಳನ್ನು ತೇಜಸ್ವಿಯವರು ನೆನಪಿನ ಲಹರಿಯ ಅಲೆದಾಟಕ್ಕನುಸಾರವಾಗಿ ಇಲ್ಲಿ ದಾಖಲಿಸುತ್ತಾ ಹೋಗಿದ್ದಾರೆ. ಅವರು ಇಲ್ಲಿ ಪ್ರಸ್ತುತಪಡಿಸಿರುವ ವಿಷಯಗಳ ಬೇರುಗಳು, ಬಿಳಲುಗಳು ಈ ಶತಮಾನವನ್ನು ಮೀರಿ ಮಿಲೇನಿಯಂವರೆಗೂ ವ್ಯಾಪಿಸಿರುವುದರಿಂದ ಈ ಸರಣಿಯ ಮೊದಲ ಪುಸ್ತಕವನ್ನು ಮಿಲೇನಿಯಂ 1 ಎಂದು ಕರೆದಿದ್ದೇವೆ. ಈ ಸರಣಿಯನ್ನು ಶತಮಾನದ ಅಂತ್ಯದವರೆಗೂ ಪ್ರತಿ ತಿಂಗಳು ತರುವ ಆಸೆ ನಮ್ಮದು ಎನ್ನುತ್ತಾರೆ ಪ್ರಕಾಶಕರು. ಹಾಗಿದ್ರೆ ಈ ಸರಣಿ ಬಗ್ಗೆ ತೇಜಸ್ವಿಯವರು ಏನಂತಾರೆ ಅಂತ ಅವರ ಶಬ್ದಗಳಲ್ಲೇ ಕೇಳೋಣ. ಜ್ಞಾನಕ್ಕೆ ನೀರಿನ ಗುಣ ಇದೆ. ನೀರನ್ನು ಕೊಡದಲ್ಲಿ ತುಂಬಿ ಮುಚ್ಚಿಡದೆ ಹೋದರೆ ಅದು ನಿರಂತರವಾಗಿ ತಗ್ಗಿನ ಕಡೆಗೆ ಹರಿಯುತ್ತಾ ಹೋಗುತ್ತದೆ. ಸಮುದ್ರ ಸೇರುವವರೆಗೂ ಹರಿಯುತ್ತಲೇ ಇರುತ್ತದೆ. ಪ್ರಪಂಚದಲ್ಲಿ ನಾವು ಕಂಡು ಕೇಳರಿಯದಂತಹ ಮಾಹಿತಿ ಕ್ರಾಂತಿ ಇಂಟರ್ನೆಟ್ ಜಾಲದೊಂದಿಗೆ ಆರಂಭವಾಗಿದೆ. ಹಿಂದೆಲ್ಲ ತಮಗೆ ಗೊತ್ತಿದ್ದನ್ನು ಇತರರಿಗೆ ತಿಳಿಸದೆ ತಮ್ಮಲ್ಲೇ ಮುಚ್ಚಿಟ್ಟುಕೊಂಡು ಅದನ್ನೇ ಬಂಡವಾಳ ಮಾಡಿ ಇತರರನ್ನು ಶೋಷಿಸುತ್ತಿದ್ದರು. ಈಗಲೂ ಅದು ಸಂಪೂರ್ಣ ಅಳಿದಿದೆ ಎನ್ನುವಂತಿಲ್ಲ. ಆದರೆ ಈ ಶತಮಾನದ ಅಂತ್ಯದೊಂದಿಗೆ ಅದರ ಕಾಲವೂ ಕೊನೆಯಾಗುತ್ತದೆ. ಇಂಟರ್ನೆಟ್ ಈ ಜ್ಞಾನದ ನೀರಿಗೆ ಕಟ್ಟಿದ್ದ ಕಟ್ಟೆಗಳನ್ನೆಲ್ಲ ಒಂದು ಕಡೆಯಿಂದ ಧ್ವಂಸ ಮಾಡುತ್ತಿರುವುದನ್ನು ನೋಡಬಹುದು. ಈ ಶತಮಾನದ ಅನೇಕರೊಂದಿಗೆ ಹೋಲಿಸಿದಾಗ ನಾನು ಹೆಚ್ಚು ಅದೃಷ್ಟವಂತನೆಂದು ಹೇಳಬಹುದು. ಬೆಲೆ ಕಟ್ಟಲಾಗದ ಅಕ್ಷಯ ನಿಧಿ ನನಗೆ ಅನುಭವಗಳ ಮುಖಾಂತರ ಅದಕ್ಕಿಂತ 100 ಮಡಿಯಾಗಿ ಪುಸ್ತಕಗಳ ಮುಖಾಂತರ ದೊರಕಿತು. ದೂರ ದೇಶಗಳ ಬಗ್ಗೆ, ಅಗಾಧ ವಿಶ್ವದ ಬಗ್ಗೆ, ಚಿತ್ರ ವಿಚಿತ್ರ ಸಂಸ್ಕೃತಿಗಳ, ಜನಗಳ ಬಗ್ಗೆ, ಅಸದೃಶ ಸಾಹಸಗಳ ಬಗ್ಗೆ, ಮಹಾ ಸಂಶೋಧನೆಗಳ ಬಗ್ಗೆ ನಾವಾಗೇ ಅದರಲ್ಲಿ ತೊಡಗುವುದಕ್ಕಿಂತ ಆರಾಮಾಗಿ ಕುಳಿತು ಓದುವುದು ಬಹಳ ಕಡಿಮೆ ಖರ್ಚಿನ ನಿರಾಯಾಸವಾದ ಕೆಲಸ. ಆದರೆ ನಮ್ಮ ದೇಶದ ಬಡತನದಿಂದಾಗಿ ಅದೂ ಸಹ ಅನೇಕರಿಗೆ ದುಬಾರಿಯಾಗಿ ಕೈಗೆಟಕದಂತಾಗಿದೆ. ಅದಕ್ಕೆ ನಾನು ಓದಿದ್ದನ್ನೆಲ್ಲ ನೆನೆಸಿಕೊಂಡು ನಾನು ಅದೃಷ್ಟವಂತ ಎಂದಿದ್ದು. ಈ ಪುಸ್ತಕದಲ್ಲಿ ನಾನು ಸಾದರಪಡಿಸಿರುವ ಒಂದೊಂದು ಲೇಖನದ ವಿಷಯ ವಿಚಾರಗಳನ್ನು ನೀವೇ ಸಂಗ್ರಹಿಸಬೇಕೆಂದಾದರೆ ಅದು ಪುಸ್ತಕಗಳಿಂದಲೇ ಆದರೂ ನಿಮಗೆ ಅನೇಕ ಸಾವಿರ ರೂಪಾಯಿ ಮತ್ತು ಹಲವು ತಿಂಗಳುಗಳ ಕಾಲ ವ್ಯಯಿಸಬೇಕಾಗುತ್ತದೆ. ನಾನು ಪಟ್ಟ ಪಾಡು, ವ್ಯಯಿಸಿದ ಹಣ, ಕಳೆದ ಕಾಲ ನಿಮಗೂ ಬರದಿರಲಿ ಎಂದೇ ಮಿಲೇನಿಯಂ ಸರಣಿ ತರುತ್ತಿರುವುದು. ಪುಸ್ತಕ ತೆರೆಯುತ್ತಿದ್ದಂತೆಯೇ ಯಾವ್ಯಾವುದೋ ಕಾಲ, ದೇಶಗಳ ಚಿತ್ರ ವಿಚಿತ್ರ ಘಟನಾವಳಿಗಳ ಪರಿಸರದಲ್ಲಿ ನೀವು ಯಾತ್ರಿಗಳಾಗಬಹುದು. ಇಷ್ಟೆಲ್ಲ ಸಂಪರ್ಕ ಸಾಧನಗಳಲ್ಲಿ ಕ್ರಾಂತಿಯಾಗಿದ್ದರೂ ಅನುಭವ, ಆಲೋಚನೆ, ವಿಚಾರ, ವಿಷಯಗಳ ಸಂವಹನ ಮತ್ತು ಹಸ್ತಾಂತರಕ್ಕೆ ಅತ್ಯಂತ ಅಗ್ಗದ ಮತ್ತು ಕ್ಷಿಪ್ರ ವಾಹಕಗಳೆಂದರೆ ಇಂದಿಗೂ ಪುಸ್ತಕಗಳೇ. ಕಾಲದ ಅಗ್ನಿ ಪರೀಕ್ಷೆಯನ್ನು ನಿರಾಯಾಸವಾಗಿ ಗೆದ್ದಿರುವ ಪುಸ್ತಕಗಳು ಜ್ಞಾನದ ನೀರನ್ನು ಕಡಿಮೆ ಅದೃಷ್ಟವಂತರತ್ತ ಸರ್ವದಾ ಹರಿಸುತ್ತಾ ಬಂದಿರುವ ಗಂಗಾ ನದಿಗಳೆಂದೇ ಹೇಳಬಹುದು ಎನ್ನುತ್ತಾರೆ ತೇಜಸ್ವಿಯವರು.
ತೇಜಸ್ವಿಯವರ ಮಾತುಗಳು ಹಾಗೂ ಪ್ರಕಾಶಕರ ಮಾತುಗಳನ್ನು ಕೇಳಿದ ಮೇಲೆ ಮಿಲೇನಿಯಂ ಸರಣಿಯನ್ನು ಓದಲು ನಾನಂತೂ ಕಾತರನಾಗಿದ್ದೇನೆ. ಮಿಲೇನಿಯಂ ಸರಣಿಯ ಪುಸ್ತಕಗಳ ಪರಿಚಯವನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೇವೆ. ಧನ್ಯವಾದಗಳು.